ಲಂಕೆಯನ್ನು ಜಯಿಸುವುದು ಅಸಾಧ್ಯವೆಂದು ಭಾವಿಸಿದ ರಾಕ್ಷಸರು ಆ ರಾತ್ರಿ ಏನೂ ತಿಳಿಯದೆ ನಿದ್ರಿಸುತ್ತಿದ್ದರು. ಆದರೆ ಅವರಿಗೆ ಗೊತ್ತಿರಲಿಲ್ಲ, ಅವರ ಅಂತ್ಯವನ್ನು ಬರೆಯಲು ಒಬ್ಬ ವಾನರ ಈಗಾಗಲೇ ಅವರ ನಗರದಲ್ಲಿದ್ದಾನೆ. ಹನುಮಂತನು ಲಂಕೆಯೊಳಗೆ ಕಾಲಿಟ್ಟ ಕ್ಷಣದಿಂದಲೇ ರಾವಣನ ನಾಶದ ಗಡಿಯಾರ ಆರಂಭವಾಗಿದೆ. ಇಂದು ನಾವು ನೋಡುವುದು ಹನುಮಂತನು ರಾವಣನ ಅತ್ಯಂತ ರಹಸ್ಯಮಯ ಅಂತಃಪುರವನ್ನು ಹೇಗೆ ಪ್ರವೇಶಿಸಿದನು ಎಂಬುದು. ಮಹಾ ತೇಜಸ್ವಿ, ಮಹಾಸತ್ವ, ಮಹಾವೀರ ಸಂಪನ್ನ ಕಪಿಶ್ರೇಷ್ಠ ಹನುಮಂತನು ಲಂಕಾದಿ ದೇವತೆಯನ್ನು ಜಯಿಸಿ ಮುಖ್ಯ ದ್ವಾರವನ್ನು ಬಿಟ್ಟು ಪ್ರಾಕಾರವನ್ನು ಹಾರಿ ಲಂಕೆಯನ್ನು ಪ್ರವೇಶಿಸಿದನು. ಎಡಗಾಲನ್ನು ಮುಂದೆ ಇಟ್ಟು ಪ್ರವೇಶಿಸಿದನು. ಅದು ಶತ್ರುಗಳ ತಲೆಯ ಮೇಲೆ ಮೆಟ್ಟಿದ ಸಂಕೇತ. ರಾತ್ರಿ ಮೌನದಲ್ಲಿ ರಾಜಮಾರ್ಗದ ಮೇಲೆ ಮೃದುವಾಗಿ ಸಂಚರಿಸಿದನು. ಅವನ ಕಣ್ಣುಗಳಲ್ಲಿ ಜಾಗೃತಿ, ಮನಸ್ಸಿನಲ್ಲಿ ರಾಮನ ಆದೇಶ, ಹೃದಯದಲ್ಲಿ ಸೀತಾ ಹುಡುಕುವ ಧ್ಯೇಯ. ಲಂಕೆಯ ಮನೆಗಳು ನಗು, ಹಾಸ್ಯ, ಮಂಗಳವಾದ್ಯಗಳ ಘೋಷದಿಂದ ನಿನಾದಿಸುತ್ತಿದ್ದವು. ಐರಾವತದಂತೆ ಬಿಳುಪಾಗಿದ್ದ ಸೌಧಗಳು, ವಜ್ರಖಚಿತ ಕಿಟಕಿಗಳು, ಮುತ್ತು ಮಣಿಗಳಿಂದ ಅಲಂಕರಿಸಿದ ಗೋಡೆಗಳು, ಪದ್ಮ, ಸ್ವಸ್ತಿಕ, ವರ್ಧಮಾನ ಚಿಹ್ನೆಗಳ ಅಲಂಕಾರ, ರಾಕ್ಷಸರ ಮನೆಗಳು ಶೃಂಗಾರ ವೈಭವದಿಂದ ಕಂಗೊಳಿಸುತ್ತಿದ್ದವು. ಅಪ್ಸರೆಯರಂತೆ ಸುಂದರಿಯಾದ ರಾಕ್ಷಸ ಸ್ತ್ರೀಯರು ಮೃದುವಾದ ಸ್ವರಗಳಲ್ಲಿ ಗಾಯನ ಮಾಡುತ್ತಿದ್ದರು. ಒಡವೆಗಳ ಜಣಜಣ, ಕಾಲು ಬಳಗಗಳ ನಾದ, ಮದ್ಯಪಾನದ ಸಂಭ್ರಮ. ಆದರೆ ಅದರ ನಡುವೆ ಯೋಧರ ಗರ್ಜನೆ, ಆಯುಧಗಳ ಜಳಪ, ಮಂತ್ರೋಚ್ಚಾರಣೆಯ ಘೋಷ, ಧರ್ಮವಿಲ್ಲದ ವೈಭವ, ಆಡಂಬರ ಮಾತ್ರ. ಹನುಮಂತನು ನೋಡಿದನು. ಒಂದೇ ಕಣ್ಣಿನವರು, ಒಂದೇ ಕಿವಿಯವರು, ವಿಕೃತ ಮುಖಗಳು, ಕುಟಿಲ ರೂಪಗಳು, ಶೂಲ, ದಂಡ, ಮುದ್ಗರ, ಪರಶು, ವಜ್ರಾಯುಧಗಳನ್ನು ಹಿಡಿದವರು, ದೀರ್ಘಕಾಯರು, ಕುಳ್ಳವರು, ಬಹುರೂಪಿಗಳು, ವಿರೂಪಿಗಳು. ಅವರಲ್ಲಿ ಕೆಲವರು ದೀಕ್ಷಿತರಾಗಿದ್ದರು, ಕೆಲವರು ಅಗ್ನಿಕುಂಡಗಳನ್ನು ಆರಾಧಿಸುತ್ತಿದ್ದರು, ಕೆಲವರು ಸೇನಾ ಶಿಬಿರಗಳಲ್ಲಿ ಜಾಗೃತರಾಗಿದ್ದರು. ಲಂಕೆ ಸಂಪೂರ್ಣ ಯುದ್ಧಸಚಿತ ನಗರ. ಇದಾದ ಮೇಲೆ ಹನುಮಂತನು ರಾಕ್ಷಸೇಶ್ವರ ರಾವಣನ ಅರಮನೆಯತ್ತ ದೃಷ್ಟಿ ಹಾರಿಸಿದನು. ಪರ್ವತದ ಶಿಖರದ ಮೇಲಿರುವ ಮಹಾದ್ಭುತ ಸುವರ್ಣಮಯ ಸಿಂಹದ್ವಾರ, ಬೆಳ್ಳಿಯ ಪ್ರಾಕಾರ, ಮುತ್ತು ಮಣಿಗಳಿಂದ ಅಲಂಕರಿಸಿದ ಒಳಾಂಗಣ, ಚಂದನ, ಅಗರು, ಧೂಪಗಳ ಸುಗಂಧ, ಅರಮನೆಯೊಳಗೆ ರಥಗಳು, ವಿಮಾನಗಳು, ಮದೋನ್ಮತ 4 ದಂತಗಳ ಆನೆಗಳು, ಅದ್ಭುತ ಕುದುರೆಗಳು, ಸಾವಿರಾರು ರಾಕ್ಷಸರ ಕಾವಲು. ಆದರೂ ಅಂತಹ ಗೋಪ್ಯವಾದ ಅಂತಃಪುರವನ್ನು ಮಹಾಕಪಿಯಾದ ಹನುಮಂತನು ಯಾರಿಗೂ ತಿಳಿಯದಂತೆ ಪ್ರವೇಶಿಸಿದನು. ಇದು ಕೇವಲ ಸಾಹಸವಲ್ಲ, ದೈವಿಕ ಶಕ್ತಿ. ದತ್ತ ಕಾಂಚನದಿಂದ ನಿರ್ಮಿತವಾದ ಪ್ರಾಕಾರ, ಅನರ್ಕ್ಯ ಮತ್ತು ಮಣಿಗಳಿಂದ ಅಲಂಕರಿಸಿದ ಒಳಭಾಗ, ದಿವ್ಯ ಪ್ರಕಾಶ. ಅಂತಹ ಅದ್ಭುತ ಅಂತಃಪುರದಲ್ಲಿ ಹನುಮಂತನು ಶಾಂತವಾಗಿ ಸಂಚರಿಸಿದನು. ಆದರೆ ಅವನ ಹೃದಯದಲ್ಲಿ ಒಂದೇ ಒಂದು ಮಾತ್ರ ಪ್ರಶ್ನೆ: ಸೀತಾ ಎಲ್ಲಿದ್ದಾರೆ? ಲಂಕೆಯ ವೈಭವ ಕಂಡನು, ರಾಕ್ಷಸರ ಬಲ ಕಂಡನು, ರಾವಣನ ಅರಮನೆ ಪ್ರವೇಶಿಸಿದನು. ಆದರೆ ಸೀತಾದೇವಿ ಎಲ್ಲಿದ್ದಾರೆ? ಅವರು ಅಂತಃಪುರದಲ್ಲಿಯೇ ಇದ್ದಾರಾ ಅಥವಾ ಬೇರೆ ಯಾವುದೋ ರಹಸ್ಯ ಸ್ಥಳದಲ್ಲ? ಮುಂದಿನ ಕ್ಷಣದಲ್ಲಿ ಹನುಮಂತನ ಹೃದಯ ಕಲಕುವ ದೃಶ್ಯ ಅವನಿಗೆ ಕಾಣಲಿದೆ. ಅದು ದುಃಖಕರವೋ, ಭಕ್ತಿಯನ್ನು ಮತ್ತಷ್ಟು ಗಾಢಗೊಳಿಸುವುದೋ ಆಗಿದೆ. ಮುಂದಿನ ಸಂಚಿಕೆಯಲ್ಲಿ ಹನುಮಂತನು ರಾವಣನ ಅಂತಃಪುರದಲ್ಲಿ ಸೀತೆಯನ್ನು ಹುಡುಕುವಾಗ ಅವನಿಗೆ ಎದುರಾಗುವ ಭಾವನಾತ್ಮಕ ಕ್ಷಣಗಳು ತಪ್ಪದೇ ಕೇಳಿರಿ. ಜೈ ಶ್ರೀರಾಮ್.